ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಕ್ ಸ್ಟಾರ್ ಟೆಕ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ರಾಹುಲ್ ಕುಮಾರ್. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಡ್ರೀಮ್ ಲ್ಯಾಪ್ಟಾಪ್ನ ಮತ್ತು ನನ್ನ ಫಸ್ಟ್ ಲ್ಯಾಪ್ಟಾಪ್ ಆಸಸ್ ರೋಗ್ ಸ್ಟಿಕ್ಸ್ ಅಂತ. ರೋಗ್ ಅಂದರೆ ರಿಪಬ್ಲಿಕ್ ಆಫ್ ಗೇಮರ್ಸ್. ನನ್ನ ಇದು ಡ್ರೀಮ್ ಲ್ಯಾಪ್ಟಾಪ್ ಇರೋ ನಾನು ಅದನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಅದೇ ನನ್ನ ಡ್ರೀಮ್ ಫೋನ್ ಬಂದ್ಬಿಟ್ಟು ಆಸಸ್ ರೋಗ್ದೇ ಒಂದು ಫೋನು, ಅದನ್ನು ಕೂಡ ತೊಗೊಳ್ಳೋಣ ಒಂದಿನ. ಲ್ಯಾಪ್ಟಾಪ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಸೊ ಬಾಕ್ಸ್ನ ಓಪನ್ ಮಾಡಿ ಒಳಗಡೆ ಇರೋ ಲ್ಯಾಪ್ಟಾಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬಾಕ್ಸ್ನ ಓಪನ್ ಮಾಡಿದ ಮೇಲೆ ನಮಗೆ ನಮ್ಮದು ಲ್ಯಾಪ್ಟಾಪ್ ನೋಡೋಕೆ ಸಿಗುತ್ತೆ. ಆಲ್ರೆಡಿ ಇದು ಪ್ಯಾಕೇಜಿಂಗ್ ಎಲ್ಲ ಇತ್ತು. ನಾನು ಇದನ್ನು ವೀಡಿಯೋ ಮಾಡೋ ಟೈಮಲ್ಲಿ ಯೂಸ್ ಮಾಡಿದ್ದೆ. ಸೊ ವಾಪಸ್ ಹಾಗೆ ಬ್ಯಾಕಲ್ಲಿ ಇಟ್ಟಿದ್ದೆ. ಸೊ ಈ ಲ್ಯಾಪ್ಟಾಪ್ನ ತೆಗೆದು ಬೇರೆ ಕಡೆ ಇರೋಣ, ಮತ್ತು ಬಾಕ್ಸ್ ಒಳಗೆ ಏನಿದೆ ಅಂತ ನೋಡೋಣ. ಲ್ಯಾಪ್ಟಾಪ್ ಬಿಟ್ಟರೆ ನಮಗೆ ಬಾಕ್ಸ್ ಒಳಗಡೆ ಯೂಸರ್ ಮ್ಯಾನ್ಯುವಲ್ ಸಿಗ್ತದೆ. ಎಸ್ ಲ್ಯಾಪ್ಟಾಪ್ ಹೆಂಗೆ ಯೂಸ್ ಮಾಡೋಕ್ಕಂತ ಎಲ್ಲ ಡೀಟೇಲ್ ಆಗಿರುತ್ತೆ, ಅದು ಸಿಗ್ತದೆ. ಅದನ್ನ ಬಿಟ್ಟರೆ ಒಂದು ಲ್ಯಾಪ್ಟಾಪ್ನ ಚಾರ್ಜರ್ ಸಿಗುತ್ತೆ ನಮಗೆ. ಎರಡು ವ್ಯಾಟ್ನ ಒಂದು ಲ್ಯಾಪ್ಟಾಪ್ನ ಚಾರ್ಜರ್ ಇದೆ, 200 ವ್ಯಾಟ್. ಸೊ ಗೇಮಿಂಗ್ ಲ್ಯಾಪ್ಟಾಪ್ ಅಲ್ಲ, ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದನ್ನು ಬಿಟ್ಟು ಇನ್ನು ನಮ್ಮ ಮೇನ್ ಡಿವೈಸ್ ಲ್ಯಾಪ್ಟಾಪ್ ಕಡೆ ಬರೋಣ, ಅದರ ಸ್ಪೆಸಿಫಿಕೇಷನ್ ನೋಡೋಣ. ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಸೊ ಇದು ಫಸ್ಟ್ ಮೇಲ್ಗಡೆ ಎಲ್ಲ ಮೆಟಲ್ ಮಾಡಿದ್ದಾರೆ. ಕೆಳಗಡೆ ಇದೊಂದು ವೈಟ್ ಸ್ಟ್ರಿಪ್ ನೋಡೋಕೆ ಸಿಗ್ತದೆ ನಮಗೆ, ಅದು ಕಾಣ್ತಿರಲಿಲ್ಲ. ಅದರಲ್ಲಿ LED ಲೈಟ್ಸ್ಗೋಸ್ಕರ ಮಾಡಿದ್ದಾರೆ, ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಮತ್ತು ಸೈಡ್ಗೆ ಒಂದು ಹೆಡ್ಫೋನ್ ಜಾಕ್ ಮತ್ತು USB ಟೈಪ್ ಎ ಪೋರ್ಟು. ಇದು ಒಳಗಡೆ ಇರೋ ಹೀಟ್ನ ಹೊರಗಡೆ ಹಾಕೋಕ್ಕೆ ಒಂದು ಏರ್ ಡಿಸೈನ್ ಮಾಡಿದ್ದಾರೆ. ಸೊ ಹಿಂದ್ಗಡೆ ಕೂಡ ಸೇಮು ಒಂದು ಡಿಸೈನ್ ಮತ್ತು ಏರ್ ಹೊರಗಡೆ ಹೋಗೋಕ್ಕೆ. ಇದು ಪವರ್ ಚಾರ್ಜರ್ ಪಿನ್ ಅದಲ್ಲ, ಅದು ಇಂಟರ್ನೆಟ್ ಕೇಬಲ್. ಇದು ಚಾರ್ಜರ್ ಕೇಬಲ್, ಚಾರ್ಜ್ ಮಾಡೋಕ್ಕೆ. ಇದು HDMI ಕೇಬಲ್, USB ಟೈಪ್ ಸಿ ಮತ್ತು ಒಂದು ಹೀಟ್ನ ಹೊರಗಡೆ ಹಾಕೋದು ಡಿಸೈನು, ವೆಂಟಿಲೇಷನ್. ಈ ಕಡೆ ಕೂಡ ಸೇಮ್, ಹಿಂದ್ಗಡೆ ಕೂಡ ಸೇಮು. ತೆಗೆದಿರೋ ಹೀಟ್ನ ಇದು ಹೊರಗಡೆ ಬೇಗ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ, ಲ್ಯಾಪ್ಟಾಪ್ ಬೇಗ ಕೂಲ್ ಆಗುತ್ತೆ. ನೋಡ್ತಾ 2 ಸ್ಪೀಕರ್ ಇದೆ, ಇಲ್ಲೊಂದು ಸ್ಪೀಕರ್, ಕೆಳಗಡೆ ಒಂದು ಸ್ಪೀಕರ್. ಇದಿಷ್ಟು ಒಂದು ಲ್ಯಾಪ್ಟಾಪ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ. ಇನ್ನು ಲ್ಯಾಪ್ಟಾಪ್ನ ಓಪನ್ ಮಾಡಿದರೆ ನಮಗೆ ಈ ರೀತಿ ಸಿಗುತ್ತೆ. ಓಪನ್ ಮಾಡುವಾಗ ಒಂದು ಸೌಂಡ್ ಬರುತ್ತೆ ಗೈಸ್, ತುಂಬ ಮಸ್ತ್. ಆ ಸೌಂಡ್ ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ, ನಂಗೆ ಹೆವಿ ಇಷ್ಟ ಅದು ಸೌಂಡು. ಸೊ ಇದಿಷ್ಟು ಲ್ಯಾಪ್ಟಾಪ್ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ನೋಡೋದಕ್ಕೆ ಕಾಣುತ್ತೆ. ಇದು ಡಿಸ್ಪ್ಲೇ ಒಂದು 15 ಇಂಚಿದ್ದು ಫುಲ್ HD ಡಿಸ್ಪ್ಲೇ, 144 ರಿಫ್ರೆಶ್ ರೇಟ್ನ 1 THz. ಸೊ ನಿಮಗೆ ಲೆಫ್ಟಲ್ಲಿ ರೋಗ್ ಸ್ಟಿಕ್ಸ್ ಅಂತ ಬರೆದಿದ್ದಾರೆ ಲ್ಯಾಪ್ಟಾಪ್ ಮಾಡಲ್. ಸೊ ಅದ್ರ ಕೆಳಗಡೆ ಅದರ ಪಕ್ಕನೇ ರೈಟ್ ಸೈಡಲ್ಲಿ ಇದರಲ್ಲಿರೋ ಫೀಚರ್ಸ್ಗಳ ಬಗ್ಗೆನೂ ಕೂಡ ಅಲ್ಲಿ ಒಂದು ಸ್ಟಿಕ್ಕರನ್ನು ಅಂಟಿಸಿದ್ದಾರೆ. ಟೋಟಲಾಗಿ ನಮಗೆ ಕಂಪ್ಲೀಟ್ ಆಗಿರೋ ಈ ರೀತಿ ನೋಡೋಕೆ ಸಿಗುತ್ತೆ ಲ್ಯಾಪ್ಟಾಪು. ನೈಟಲ್ಲಿ ಕೂಡ ಹೆವಿ ಮಸ್ಟಾಗಿ ಕಾಣಿಸುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ನೈಟಲ್ಲಿ ನೀವು ಇದು ಲೈಟ್ ಏನು ಕಂಟೆಲ್ಲ RGBನ ನೀವು ಕಸ್ಟಮೈಸ್ ಮಾಡ್ಕೊಬೋದು. ಇನ್ನು ಈ ಒಂದು ಡಿಸ್ಪ್ಲೇ ಸಖತ್ ಕ್ಲಿಯರ್ ಆಗಿದೆ, 100% sRGB ಹೊಂದಿದೆ. sRGB ಅಂತಂದರೆ ನಿಮಗೆ ಕಲರ್ನ ಇದು ಅಕ್ಯುರೇಟಾಗಿ ತೋರಿಸುತ್ತೆ. ಏನಾದರೂ ನೋಡುವಾಗ ಡಿಸ್ಪ್ಲೇಯಲ್ಲಿ ಮೂವಿ ಅಥವಾ ಗೇಮ್ ಮಾಡುವಾಗ ಕಲರ್ನ ಅಕ್ಯುರೇಟ್ ತೋರಿಸೋಕ್ಕೆ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಮತ್ತು ಕೀಬೋರ್ಡಲ್ಲಿ ಇದು ಫುಲ್ ಸೈಜ್ ಕೀಬೋರ್ಡ್ ಬರೋಲ್ಲ, ಅಂದರೆ ನಂಬರ್ ಪ್ಯಾಡ್ ಬರೋದಿಲ್ಲ ಇದರಲ್ಲಿ. ಮತ್ತು ಇದು ಮಲ್ಟಿ ಟಚ್ ಒಂದು ಟಚ್ ಪ್ಯಾಡ್ ಆಗಿದೆ. ಸೊ ನೀವು ಅಟ್ ಟೈಮ್ 2 ಕಡೆ ಕ್ಲಿಕ್ ಮಾಡಿದ್ರೆ ವರ್ಕ್ ಆಗುತ್ತೆ, ತುಂಬ ಒಳ್ಳೆಯ ವಿಷಯ ಇದು. ಇನ್ನು ಡಿಸ್ಅಡ್ವಾಂಟೇಜ್ ಇದು ನಂಬರ್ ಪ್ಯಾಡ್ ಇಲ್ಲ, ಮತ್ತು ಒಂದು ಲ್ಯಾಪ್ಟಾಪ್ನ ಮತ್ತು ಇದರಲ್ಲಿ ಫ್ರಂಟ್ ಕಡೆ ಕ್ಯಾಮ್ರಾ ಇಲ್ಲ. ಇದು ಈಗ ನೋಡ್ತಾ ಇರೋದು ನೈಟ್ ಲುಕ್ಕು. ನೈಟಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ. ಸೊ ನೋಡಿ, ನೈಟಲ್ಲಿ ನಮಗೆ ಇದು ಈ ರೀತಿ ನೋಡೋದಕ್ಕೆ ಕಾಣುತ್ತೆ. ನೀವು RGB ಲೈಟ್ನ ನಿಮ್ಗೆ ಹೇಗೆ ಬೇಕು ಹಂಗೆ ಕಸ್ಟಮೈಸ್ ಮಾಡ್ಕೋಬೋದು. ಬರೀ ರೆಡ್ ಇಟ್ಕೋಬೋದು, ಬರೀ ಬ್ಲೂ ಅಥವಾ ರೈನ್ಬೋ ಕಲರ್ ಅಂತ ಒಂದಿದೆ. ಸೊ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಇದನ್ನ ಸೆಟ್ ಮಾಡ್ಕೊಳಕ್ಕೆ ಬರುತ್ತೆ. ಇದರಲ್ಲೆಲ್ಲ ಲೇಟೆಸ್ಟ್ ಆಗಿರೋ ಫೀಚರ್ಸ್ಗಳೇ ಇವೆ. ಸೊ ಪ್ರಾಬ್ಲಮ್ ಏನಿಲ್ಲ, ಒಂದು ಮಿನಿಮಮ್ 6 to 7 years ಯೂಸ್ ಆಗುತ್ತೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡಬೇಕಪ್ಪ ಅಂದರೆ ನನ್ನ ಹತ್ರ ಇರೋದು 16 GB ರ್ಯಾಮು, LPDDR5
ಮತ್ತು 1 TB ಸ್ಟೋರೇಜು. ನೀವು ಇದನ್ನು ಬೇಕಪ್ಪ ಅಂದರೆ ಅಪ್ಗ್ರೇಡ್ ಮಾಡ್ಕೋಬಹುದು. ಇದನ್ನು ನೀವು ಅಪ್ ಟು 32 GB ರ್ಯಾಮ್ ಮತ್ತು 2 TB ಸ್ಟೋರೇಜ್ವರೆಗೂ ನೀವು ಇದನ್ನು ಅಪ್ಗ್ರೇಡ್ ಮಾಡ್ಕೋಬಹುದು. ಅಪ್ಗ್ರೇಡ್ ಮಾಡೋ ಆಪ್ಷನ್ ಕೂಡ ಇದೆ ಇದರಲ್ಲಿ, ತುಂಬ ಒಳ್ಳೆಯ ವಿಷಯ. ಸೊ ನಾರ್ಮಲ್ ಲ್ಯಾಪ್ಟಾಪ್ಗಳಲ್ಲಿ HDD ಇರುತ್ತೆ, ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ. ಇದರಲ್ಲಿ SSD ಇದೆ, ಸಾಲಿಡ್ ಸ್ಟೇಟ್ ಡ್ರೈವ್. ಇದು ಅದಕ್ಕಿಂತ ತುಂಬ ಫಾಸ್ಟಾಗಿ ಡಾಟಾನ ರೀಡ್ ಮತ್ತು ತುಂಬ ಫಾಸ್ಟಾಗಿ ವರ್ಕ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ನೀವು ಕೂಡ ಬೈ ಮಾಡೋಕೆ SSD ಇದ್ರೆ ಮಾತ್ರ ತೊಗೊಳ್ಳಿ. ಇನ್ನು ಮೇನ್ ಟಾಪಿಕ್ ಪರ್ಫಾರ್ಮೆನ್ಸ್ ಮತ್ತು ಗ್ರಾಫಿಕ್ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ಲ್ಯಾಪ್ಟಾಪ್ನಲ್ಲಿ AMD Ryzen 6800HS ಪ್ರೊಸೆಸರ್ ಇದೆ. ಸೊ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್, 1 ಲಕ್ಷದ ಒಳಗಡೆ, ಹೆವಿ ಪವರ್ಫುಲ್. ನೀವು ಯಾವುದೇ ಗೇಮ್ ಬೇಕಾದರೂ ನೀವು ಹೈ ಸೆಟ್ಟಿಂಗ್ನಲ್ಲಿ ಆಡ್ಕೋಬೋದು ವಿತೌಟ್ ಲ್ಯಾಗ್. ಮತ್ತು ಇದರಲ್ಲಿ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್ ಇರ್ತವೆ ಮತ್ತು ಒಂದು ಎಕ್ಸ್ಟರ್ನಲ್ ಗ್ರಾಫಿಕ್ ಕಾರ್ಡ್ ಇರುತ್ತೆ. ಅಂದರೆ ಡೆಡಿಕೇಟೆಡ್ ಅಂದರೆ ಇದರಲ್ಲಿರೋದು NVIDIA GeForce RTX 3050 ಗ್ರಾಫಿಕ್ ಕಾರ್ಡ್. ಇನ್ನೊಂದು ಇಂಟಿಗ್ರೇಟೆಡ್ ಇರುತ್ತೆ, ಅಂದರೆ ಇದು AMD ಪ್ರೊಸೆಸ್ನವರೇ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಇರುತ್ತೆ. ಅದು ಇದರಲ್ಲಿ AMD Radeon 680M ಅಂತ. ಸೊ ಇದು ಕೂಡ ಒಂದು ಲೆವೆಲಿಗೆ ಬೆಸ್ಟ್ ಗ್ರಾಫಿಕ್ ಕಾರ್ಡ್. ಮತ್ತು ಈ ಒಂದು ಲ್ಯಾಪ್ಟಾಪ್ನಲ್ಲಿ ಮಕ್ ಸ್ವಿಚ್ ಅಂತ ಒಂದು ಟೆಕ್ನಾಲಜಿ ಇದೆ. ಮಕ್ ಸ್ವಿಚ್ ಏನಪ್ಪ ಅಂತಂದರೆ, ನೆಸೆಸಿಟಿ ಇರೋ ಟೈಮಲ್ಲಿ AMD Radeon ಗ್ರಾಫಿಕ್ ವರ್ಕ್ ಆಗುತ್ತೆ. ಸೊ ನೀವು ಅಲ್ಟ್ರಾ ಗೇಮ್ ಅಥವಾ ಗ್ರಾಫಿಕ್ ಡಿಸೈನ್ ಏನಾದರೂ ಮಾಡ್ತಾಯಿದ್ರೆ NVIDIAಗೆ ಸಪೋರ್ಟ್ ಆಗುತ್ತೆ, ವರ್ಕ್ ಆಗುತ್ತೆ. ಇದರಿಂದ ಲ್ಯಾಪ್ಟಾಪ್ ಬೇಗ ಹೀಟ್ ಆಗೋದಿಲ್ಲ. ಅಂತಂದರೆ ನೆಸೆಸಿಟಿ ಇರೋ ಟೈಮ್ನಲ್ಲಿ ಮಾತ್ರ ಯಾವುದು ಗ್ರಾಫಿಕ್ ಕಾರ್ಡ್ ವರ್ಕ್ ಆಗಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೋಬೋದು, ಅಥವಾ ನೀವು ಅದಕ್ಕೆ ಆಟೋಮೆಟಿಕಾಗಿ ಕೂಡ ಕೊಡಬಹುದು. ಇನ್ನು ಗೇಮಿಂಗ್ ಲ್ಯಾಪ್ಟಾಪ್ಸ್ ಅಂದರೆ ಬೇಗ ಹೀಟ್ ಆಗ್ತವೆ. ಸೊ ಹೀಟ್ ಆಗೋದು ತಪ್ಪಿಸ್ಬೇಕಂದ್ರೆ ಲ್ಯಾಪ್ಟಾಪ್ನಲ್ಲಿ ಒಂದು ಒಳ್ಳೆ ಕೂಲಿಂಗ್ ಸಿಸ್ಟಮ್ ಇರಬೇಕು. ಸೊ ಇದರಲ್ಲಿ ಕೂಡ ಇದೆ, ಲಿಕ್ವಿಡ್ ಮೆಟಲ್ ಕೂಲಿಂಗ್ ಇದೆ. ಮತ್ತು ಈ ಒಂದು ಲ್ಯಾಪ್ಟಾಪ್ನಲ್ಲಿ 2 ಫ್ಯಾನ್ಗಳಿವೆ, ನೋಡ್ತಾ ಇದ್ದೀರಾ ಇಲ್ಲಿ 2 ಫ್ಯಾನ್ಗಳಿವೆ. ಒಂದು ಪ್ರೊಸೆಸರ್ಗೆ ಕನೆಕ್ಟ್ ಆಗಿರುತ್ತೆ, ಇನ್ನೊಂದು ಡೈರೆಕ್ಟಾಗಿ ಗ್ರಾಫಿಕ್ ಕಾರ್ಡಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಗ್ರೀನ್ ಬೋರ್ಡ್ ಕಾಣ್ತಾ ಇರೋಲ್ಲ, ನೀವು ಅಲ್ಲಿ ಸ್ಟೋರೇಜ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಆಗಲೇ ಹೇಳಿದ್ನಲ್ಲ, 1 TB 2 TB ಮಾಡ್ಕೋಬೋದು ಅಂತ. ಇಲ್ಲಿ ಅಪ್ಗ್ರೇಡ್ ಮಾಡ್ಕೋಬಹುದು ಅದನ್ನು. ಮತ್ತು ರ್ಯಾಮ್ ಕೂಡ ಅದೇ ರೀತಿ ಇದೆ. ಮತ್ತು ಇದರಲ್ಲಿ 6 ಹೀಟ್ ಪೈಪ್ಸ್ ಇವೆ, ಅಂದರೆ ಕಾಪರ್ ಚೇಂಬರ್ ಹೀಟ್ ಪೈಪ್ಸ್. ಬೇಗನೆ ಹೀಟ್ನ ಇದು ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ನಿಮ್ಮ ಲ್ಯಾಪ್ಟಾಪ್ ಬೇಗ ಕೂಲ್ ಆಗೋಕ್ಕೆ ಇವು ಹೆಲ್ಪ್ ಮಾಡ್ತವೆ. ಜಾಸ್ತಿ ಏರ್ ಫ್ಲೋ, ಅಂದರೆ ಅದು ಏರ್ ವೆಂಟಿಲೇಷನ್ ತೋರಿಸಿದ್ರೆ ನಿಮಗೆ 4 ಕಡೆ. ಸೊ ಅದರಿಂದ ನೀವು ಹೀಟ್ ಗಾಳಿ ಹೋಗೋದನ್ನ ಫೀಲ್ ಮಾಡ್ಕೋಬಹುದು. ಮತ್ತು ಇದರಲ್ಲಿ ಲಿಕ್ವಿಡ್ ಮೆಟಲ್ ಕೂಲಿಂಗ್ ಸಿಸ್ಟಮ್ ಇದೆ. ನಿಮ್ಮ ಲ್ಯಾಪ್ಟಾಪ್ ಏನಾದರೂ ಒಂದು 2-3 ಇಯರ್ಸ್ ಆದಮೇಲೆ ಸ್ಲೋ ಆಗಿ ವರ್ಕ್ ಆಗ್ತಾಯಿದೆ ಅನ್ನಿಸ್ತಂದರೆ, ನೀವು ಈ ಥರ್ಮಲ್ ಪೇಸ್ಟ್ನ ಚೇಂಜ್ ಮಾಡಿದರೆ ಅದರ ವರ್ಕ್ನ ನೀವು ಇನ್ನೂ ಕೂಡ ಸ್ಮೂತಾಗಿ ಮಾಡ್ಕೋಬಹುದು. ಇದೊಂದು ಒಳ್ಳೆಯ ವಿಷಯ. ಇನ್ನು ಫ್ಯಾನ್ನ ಕರ್ವ್ ಬ್ಲೇಡ್ಗಳು ಈ ರೀತಿ ಇವೆ ಲ್ಯಾಪ್ಟಾಪ್ನಲ್ಲಿ. ತುಂಬ ಫಾಸ್ಟಾಗಿ ತಿರುಗುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಫ್ಯಾನ್ ಸೌಂಡ್ ಇದೆ. ಇದು ಆಸಸ್ದವರ ಸಿಸ್ಟಮ್ ಅಪ್ಲಿಕೇಶನ್. ಇದರಿಂದ ನೀವು ನಿಮ್ಮ ಲ್ಯಾಪ್ಟಾಪ್ನ ಕಂಪ್ಲೀಟಾಗಿ ಇಲ್ಲೇ ಕಂಟ್ರೋಲ್ ಮಾಡ್ಕೋಬೋದು. ಅಂದರೆ ಫ್ಯಾನ್, ರ್ಯಾಮ್ ಎಷ್ಟು ಯೂಸ್ ಆಗ್ತಾಯಿದೆ, ಸ್ಟೋರೇಜ್ ಎಷ್ಟು ಯೂಸ್ ಆಗಿದೆ, ಪ್ರೊಸೆಸರ್ ಯಾವ ರೀತಿ ಯೂಸ್ ಆಗ್ತಾಯಿದೆ, ಗ್ರಾಫಿಕ್ ಕಾರ್ಡ್ ಯಾವ್ದು ಯೂಸ್ ಮಾಡಬೇಕು. ಸೊ ನಮಗಾಗಲೇ ಹೇಳಿದ್ನಲ್ಲ ಗ್ರಾಫಿಕ್ ಕಾರ್ಡ್ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದರೆ, ಇಲ್ಲಿ ಸ್ಟ್ಯಾಂಡರ್ಡ್ ಮೋಡ್ಗೆ ಕೊಟ್ಟಿದ್ದೀನಿ ನಾನು. ಅಂತಂದರೆ ಇದು ಯಾವಾಗ ಯಾವುದೊಂದು ಪ್ರೊಸೆಸರ್ ನೆಸೆಸಿಟಿ ಇದೆಯೋ ಅವಾಗ, ಈಗ ಏನು ಯೂಸ್ ಮಾಡ್ತಾಯಿಲ್ಲ. ಸೊ ಇವಾಗ ಅದು AMD Radeonಗೆ ಕನೆಕ್ಟ್ ಆಗಿದೆ ಪ್ರೊಸೆಸರ್. ಅಲ್ಟಿಮೇಟ್ ಕೊಟ್ಟನಪ್ಪ ಅಂತಂದರೆ ಅದು ಆಟೋಮೆಟಿಕ್ 2 ಯೂಸ್ ಆಗುತ್ತೆ, ಬೇಗ ಚಾರ್ಜ್ ಖಾಲಿ ಆಗುತ್ತೆ. ಈ ಸ್ಟ್ಯಾಂಡರ್ಡ್ ಇರೋದ್ರಿಂದ ನೆಸೆಸಿಟಿ. ನಾವು ಈಗ ಇನ್ ಕೇಸ್ ನಾವು ಗೇಮ್ ಓಪನ್ ಮಾಡಿದರೆ 2 ಕೂಡ ಗ್ರಾಫಿಕ್ ಕಾರ್ಡ್ ಕನೆಕ್ಟ್ ಆಗ್ತವೆ. NVIDIA ಮತ್ತು AMD Radeon 2 ಕೂಡ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇನ್ನು ಸೈಲೆಂಟ್ ಮೋಡ್ ಅಂತ ಇದೆ ಕೆಳಗಡೆ, ಪರ್ಫಾರ್ಮೆನ್ಸ್ ಮೋಡು. ನೀವು ಯಾವ ಮೋಡಲ್ಲಿ ಹಾಕೊಂಡ್ರೂ ಕೂಡ ನಿಮ್ಮ ಒಂದು ಲ್ಯಾಪ್ಟಾಪ್ ಸ್ಪೀಡ್ ನಾವು ಬೇಸ್ ಮಾಡುತ್ತೆ. ಟರ್ಬೋ ಮೋಡಪ್ಪ ಅಂತಂದರೆ ಇದು ಟರ್ಬೋ ಮೋಡ್ ಆ್ಯಕ್ಟಿವ್ ಆದರೆ ನಿಮ್ಮ ಒಂದು ಲ್ಯಾಪ್ಟಾಪ್ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಇನ್ನು ಗೇಮಿಂಗ್ ವಿಚಾರಕ್ಕೆ ಬರೋದಪ್ಪ ಅಂತಂದರೆ, ಇವಾಗ ನಾನು ಇಲ್ಲಿ ಎಲ್ಲ ಸೆಟ್ಟಿಂಗ್ನ ಹೈಯಲ್ಲಿಟ್ಟು PUBG PC ಆಡ್ತಾಯಿದ್ದೀನಿ. ಸೊ ಸೆಟ್ಟಿಂಗ್ಸ್ ಎಲ್ಲ ಹೈ ಇದೆ, ಗ್ರಾಫಿಕ್ ಕಾರ್ಡು ಎಲ್ಲ ಕೂಡ ಹೈ ಇದೆ. ಸೊ ಮೇಲ್ಗಡೆ ನೋಡ್ತಾ ಇದ್ದೀರಾ AMD ಇನ್ಬಿಲ್ಟ್ GPU ಕೂಡ ಯೂಸ್ ಆಗ್ತಾಯಿದೆ, RTX 3050 ಕೂಡ ಯೂಸ್ ಆಗ್ತಾಯಿದೆ. ಸೊ ನೀವೇನಾದ್ರು ಇಂಟೆಲ್ ಪ್ರೊಸೆಸರ್ನ ತೊಗೊಂಡ್ರೆ ಈ ರೀತಿ ಆಪ್ಷನ್ ಇರಲಿಲ್ಲ. ಇವರು ಯಾವುದೊಂದು ಗ್ರಾಫಿಕ್ ಕಾರ್ಡ್ ಇರುತ್ತೆ ಅದೊಂದೇ ಯೂಸ್ ಆಗುತ್ತೆ, ಬೇಗ ಹೀಟ್ ಆಗುತ್ತೆ, ಬೇಗ ಚಾರ್ಜ್ ಖಾಲಿ ಆಗುತ್ತೆ ಇಂಟೆಲ್ ಚಿಪ್ಸೆಟ್ಗಳಲ್ಲಿ. ಸೊ ಜಾಸ್ತಿ ಗೇಮರ್ಸ್ಗಳಿಗೆ ಪ್ರಿಫರ್ ಮಾಡೋದು, ತುಂಬ ಹಾರ್ಡಾಗಿ ಯೂಸ್ ಮಾಡೋರು ಕೂಡ ಪ್ರಿಫರ್ ಮಾಡೋದು, ಮೋಸ್ಟ್ ಆಫ್ ಜನ ಪ್ರಿಫರ್ ಮಾಡೋದು AMD Ryzen. ಯಾಕಪ್ಪ ಅಂದರೆ ಅದು ತುಂಬ ಪವರ್ಫುಲ್, ಇಂಟೆಲ್ಗಿಂತ ತುಂಬ ಪವರ್ಫುಲ್ ಇವೆ. ಇಲ್ಲ ಅಂತಲ್ಲ, ಇಂಟೆಲ್ ಕೂಡ ಕೆಲವೊಂದು ಪವರ್ಫುಲ್ ಆಗಿವೆ, ಬಟ್ ಅದು ರೇಟ್ ಹೆಚ್ಚಾಗುತ್ತೆ. ಸೊ ಇವು ರೇಟ್ ಕಡಿಮೆಯಲ್ಲಿ ಸಿಗುತ್ತೆ. ಸೊ ಅದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟು ರೇಟ್ ಕಡಿಮೆ ಇದ್ದರೆ ಯಾರು ತಾನೇ ಬಿಡ್ತಾರೆ. ಇನ್ನು ಈ ಒಂದು ಗೇಮ್ನ ಸೌಂಡ್ ಹೇಗಿದೆ ಈ ಲ್ಯಾಪ್ಟಾಪ್ ಅಂತ ನಿಮಗೆ ಈಗ ತೋರಿಸ್ತೀನಿ ನೋಡಿ.
ಇನ್ನು ಗ್ರಾಫಿಕ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ನೀವು ಈ ಲ್ಯಾಪ್ಟಾಪ್ನಲ್ಲಿರೋ ಗ್ರಾಫಿಕ್ ಕಾರ್ಡ್ ಮತ್ತು ಪ್ರೊಸೆಸರ್ನೊಂದಿಗೆ ಯಾವುದೇ ಗೇಮ್ ಬೇಕಾದ್ರೂ ಕೂಡ ನೀವು ಫುಲ್ ಹೈ ಸೆಟ್ಟಿಂಗಲ್ಲಿ ಆಡ್ಕೋಬೋದು ವಿತೌಟ್ ಲ್ಯಾಗ್. ಅಂದರೆ ಇನ್ನೂ ಎಲ್ಲಿ ಕೂಡ ಲ್ಯಾಗ್ ಆಗದೆ ತುಂಬ ಸ್ಮೂತಾಗಿ ಆಡ್ಕೋಬೋದು. ಸೊ ಅಷ್ಟೊಂದು ಪವರ್ಫುಲ್ಲಾಗಿದೆ ಒಂದು ಪ್ರೊಸೆಸರ್ ಮತ್ತು ಒಂದು ಗ್ರಾಫಿಕ್ ಕಾರ್ಡ್. ನನಗೆ ಬೇಕಾಗಿರೋ ನೀಡಿಗೆ ಇವೆರಡು ಇವೆ. ಇನ್ನೂ ಹೆಚ್ಚಿಗೆ ಕೂಡ ಇವೆ, ಬಟ್ ಕಾಸ್ಟ್ ತುಂಬ ಹೆಚ್ಚಾಗುತ್ತೆ. ಸೊ ನಮಗೆ ಎಷ್ಟು ನೆಸೆಸಿಟಿ ಇದೋ ಅಷ್ಟು ನಾವು ತೊಗೊಂಡ್ರೆ ಸಾಕು. ಬನ್ನಿ ಇನ್ನು ನೋಡೋಣ ಮತ್ತು ಫೀಚರ್ಸ್. ಸೊ ಇದು ರೇಟ್ ತುಂಬ ಹೈ ಆಗಿದ್ದರಿಂದ ನಾನು ಇದನ್ನ ತೊಗೊಂಡು ಸ್ವಲ್ಪ ಮುಂದೆ ಹೋಗ್ತಾ ಹಾಗೆ ಮುಂದೆ ಹಾಕಿದೆ. ಆ್ಯಕ್ಚುಲಿ ಇದೇನು ರೇಟ್ ಕಡಿಮೆ ಆಗೋ ರೀತಿ ಕಾಣಲಿಲ್ಲ. ಸೊ ನಾನು ಅದರಿಂದ MSI ಕತಾನ GF66 ಅಂತ ಒಂದು ಲ್ಯಾಪ್ಟಾಪ್ ಇತ್ತು. ಸೊ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಆಯಿತು, ಅದನ್ನ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೆ. ಅದಾದಮೇಲೆ ಒಂದು 2 ಮಂತ್ಸಿಗೆ ಅದು ತುಂಬ ಕಡಿಮೆ ಆಯಿತು ರೇಟ್. 1,15,000 ಇದ್ದಿದ್ದು ಕೇವಲ 96ಗೆ ಬಂತು. ಸೊ ಅದರಿಂದ ನಾನು ಇದೊಂದು ಲ್ಯಾಪ್ಟಾಪ್ನ ಪ್ರಿಫರ್ ಮಾಡಿದೆ. ಈಗ ಇಂಟೆಲ್ ಅಥವಾ AMD ಯಾವ ಪ್ರೊಸೆಸರ್ ಚಲೋ ಅಂತ ನಾನು ಕ್ಲಿಯರಾಗಿ ಹೇಳ್ತೀನಿ. ಬೇಸಿಕ್ ಆಫೀಸ್ ವರ್ಕ್ಗಳಿಗೆ ಇಂಟೆಲ್ ತುಂಬ ಚೆನ್ನಾಗಿ, ಗೇಮಿಂಗ್ ಕೂಡ ತುಂಬ ಚೆನ್ನಾಗಿರೋ ಲೇಟೆಸ್ಟ್ ಜನ್ರೇಷನ್. ಅಂದರೆ ಈಗ 14 ಜನರೇಷನ್ ಇವೆ. ನೀವು ಮಿನಿಮಮ್ ಒಂದು 12 ಅಥವಾ 13 ಜನರೇಷನ್ ಇರುವ ಪ್ರೊಸೆಸರ್ನ ಚೂಸ್ ಮಾಡಬೇಕಾಗುತ್ತೆ. ಇಂಟೆಲ್ನಲ್ಲಿ ಕೂಡ ತುಂಬ ಬೆಟರ್ ಪರ್ಫಾರ್ಮೆನ್ಸ್ ಇರೋ ಪ್ರೊಸೆಸರ್ಗಳಿವೆ. ಬಟ್ ಗೇಮಿಂಗ್ ಮತ್ತು ಹೆವಿ ಯೂಸೇಜ್ಗೆ AMD ಮೇಡ್ ಫಾರ್ ತುಂಬ ಪವರ್ಫುಲ್ಲಾಗಿರೋ ಪ್ರೊಸೆಸರ್ಗಳು. ಅದರಲ್ಲಿ ಏನೇನೋ 14 ಕೋರ್ಸ್ ಅದು ಇದು ಇರುತ್ತೆ. ಜಸ್ಟ್ ಈ ಒಂದು ಚಿಪ್ಸೆಟ್ನಲ್ಲಿರೋ 8 ಕೋರ್ಸ್ ಮತ್ತು 16 ಥ್ರೆಡ್ಸ್. ನಾವು ಮೊಬೈಲಲ್ಲಿ ತುಂಬ ಕೇಳೋ ಹೆಸರು ಪ್ರೊಸೆಸರ್ಗಳಲ್ಲಿ ಮತ್ತು ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್, ಇನ್ನೊಂದು ಮೀಡಿಯಾಟೆಕ್ ಡೈಮೆನ್ಸಿಟಿ. ಸೊ ಎರಡು ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡ್ತವೆ. ಅದೇ ರೀತಿ ಕಂಪ್ಯೂಟರ್ಗಳು ಮತ್ತು ಲ್ಯಾಪ್ಟಾಪ್ಗಳಲ್ಲಿ AMD ರೈಸನ್ ಅಥವಾ ಇಂಟೆಲ್ನ ಯೂಸ್ ಮಾಡಿರ್ತಾರೆ. ಸೊ ಇಂಟೆಲ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ನೀವು ಬೇಸಿಕ್ ಲ್ಯಾಪ್ಟಾಪ್ ಅಂದರೆ ನಿಮ್ಮ ಆಫೀಸ್ ವರ್ಕ್, ಸೊ ವೆಬ್ ಬ್ರೌಸಿಂಗು, ಈ ಥರ ನಾರ್ಮಲ್ ಯೂಸೇಜಿಗೆ ಇಂಟೆಲ್ನ ಪ್ರಿಫರ್ ಮಾಡ್ತಾರೆ ತುಂಬ ಜನ. ಬಟ್ ವಿಡಿಯೋ ಎಡಿಟಿಂಗು, ಗೇಮಿಂಗು, 3D ಅನಿಮೇಷನ್, ವಿಡಿಯೋ ರೆಂಡ್ರಿಂಗ್, ಸೊ ಈ ರೀತಿ ಏನೋ ಇದ್ದರೆ AMDನ ಯೂಸ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ AMDಯಲ್ಲಿ ಇನ್ಬಿಲ್ಟ್ ಗ್ರಾಫಿಕ್ ಕಾರ್ಡ್ ಬರುತ್ತೆ. ರೇಡಿಯನ್ ಅಂತ ಏನೆಲ್ಲ ಅವ್ರು ಇನ್ಬಿಲ್ಟ್ ಮತ್ತೊಂದು ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡ್. ಇದರಿಂದ ಬ್ಯಾಟ್ರಿ ಮೇಲೆ ತುಂಬ ಸ್ಟ್ರೆಸ್ ಆಗೋದಿಲ್ಲ ಮತ್ತು ಇದು ಕಡಿಮೆ ಆರ್ಕಿಟೆಕ್ಚರ್ನಲ್ಲಿ ಹೊಂದಿರುತ್ತೆ. ತುಂಬ ಪವರ್ಫುಲ್ಲಾಗಿ ಕೆಲಸನ ಮಾಡುತ್ತೆ. ಇಂಟೆಲ್ ಚೆನ್ನಾಗಿಲ್ಲ ಅಂತೇನು ಹೇಳ್ತಿಲ್ಲ. ಇಂಟೆಲ್ ಕೂಡ ಒಂದು ಬೆಟ್ರ್ ಪರ್ಫಾರ್ಮೆನ್ಸ್ನ ನೀಡುತ್ತೆ ನಿಮಗೆ ನೀವು ಕೊಡೋ ಪ್ರೈಸ್. ಬಟ್ ಅದು ಪ್ರೈಸ್ ತುಂಬ ಹೈ ಆಗಿರುತ್ತೆ. ಅದಕ್ಕಿಂತ ಒಂದು 20% ಕೆಳಗಡೆ ನಿಮಗೆ AMD ಚಿಪ್ಸೆಟ್ಗಳು ಸಿಗ್ತವೆ. ಎರಡೂ ಕೂಡ ಚೆನ್ನಾಗಿವೆ. ಅಂದರೆ ಹೇಗಪ್ಪ ಅಂತಂದರೆ ಒಬ್ಬೊಬ್ಬರು ಪಾಯಿಂಟ್ ಆಫ್ ವ್ಯೂಲಿ ಒಂದೊಂದು ಚೆನ್ನಾಗಿರುತ್ತೆ. ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ AMD ನನಗೆ ಬೆಟ್ ಚಲೋ ಅನಿಸಿದೆ. ಇನ್ನೊಬ್ಬರ ಪಾಯಿಂಟ್ ಆಫ್ ವ್ಯೂವಲ್ಲಿ ಇಂಟೆಲ್ ಅವ್ರಿಗೆ ಬೆಟರ್ ಅನಿಸುತ್ತೆ. ಸೊ ನೀವೆರಡು ಯೂಸ್ ಮಾಡಿರೋರನ್ನ ಕೇಳ್ಕೊಂಡು ಬೈ ಮಾಡಿ ನೆಕ್ಸ್ಟ್. ಇನ್ನು ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ನನ್ನ ಲ್ಯಾಪ್ಟಾಪ್ನಲ್ಲಿರೋ ಪ್ರೊಸೆಸರು AMD Ryzen 6800H. ಸೊ ಅದಕ್ಕೆ ಇಂಟೆಲಲ್ಲಿ ಈಕ್ವಲೆಂಟ್ ಆಗಿರೋದು ಇಂಟೆಲ್ನ i7 12700H. ಸೊ ಈ ಎರಡು ಪ್ರೊಸೆಸರ್ಗಳ ಮಧ್ಯೆ ಡಿಫ್ರೆನ್ಸ್ ಮತ್ತು ಕಾಸ್ಟ್ನ ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಮಗೆ AMDನಲ್ಲಿ ಕೋರ್ಸು 8 ಕೋರ್ಸು ಮತ್ತು ಇಂಟೆಲ್ನಲ್ಲಿ 14 ಕೋರ್ಸ್ ಇವೆ. 6 ಪವರ್ ಕೋರ್ಸು, 8 ಎಫಿಷಿಯನ್ಸ್ ಕೋರ್ಸು, 16 ಥ್ರೆಡ್ಸ್ ಇವೆ, ಅದರಲ್ಲಿ 20 ಥ್ರೆಡ್ಸ್ ಇವೆ. AMDನಲ್ಲಿ ಬೇಸ್ ಕ್ಲಾಕ್ ಸ್ಪೀಡ್ ಬಂದುಬಿಟ್ಟು 3.2 GHz. ಹಾಗೆ ಇಂಟೆಲ್ನಲ್ಲಿ ಬೇಸ್ ಕ್ಲಾಕ್ ಸ್ಪೀಡ್ ಬಂದುಬಿಟ್ಟು 2.3 GHz. ಇಲ್ಲಿ P ಮತ್ತು E ಇದೆ. P ಅಂದರೆ ಪವರ್ ಕೋರ್ಸ್, ಅಂದರೆ 6 ಪವರ್ ಕೋರ್ಸ್ ಇವೆಲ್ಲ. ಸೊ ಅದರ ಟೋಟಲ್ ಕ್ಲಾಕ್ ಸ್ಪೀಡ್ ಬಂದುಬಿಟ್ಟು 2.3. ಎಫಿಷಿಯನ್ಸ್ ಅಂದರೆ ಆ 6 ಕೋರ್ಸ್ಗಳು ಯೂಸ್ ಆದಾಗ ಏನಾದರೂ ಎಕ್ಸ್ಟ್ರಾ ಬೇಕಾದಾಗ ಈ ಎಫಿಷಿಯನ್ಸ್ ಸ್ಕೋರ್ಗಳು ಮಾಡ್ತೇವೆ ಅಂತ ಅವ್ರು ಹೇಳ್ತಾರೆ. ಅದು 1.7 GHz. ಮತ್ತು ಮ್ಯಾಕ್ಸಿಮಮ್ ಕ್ಲಾಕ್ ಸ್ಪೀಡ್ ಬಂದುಬಿಟ್ಟು 4.7 GHz. ಇದು ಕೂಡ ಬಂದುಬಿಟ್ಟು 4.7 GHz. ಸೊ ಡಿಫ್ರೆನ್ಸ್ ಏನಿಲ್ಲ, ಎರಡೂ ಕೂಡ ಸೇಮ್ ಪರ್ಫಾರ್ಮೆನ್ಸನ್ನು ನೀಡ್ತವೆ ನಿಮಗೆ. ಬಟ್ AMD ಚಿಪ್ಸೆಟ್ ನಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ, ಇಂಟೆಲ್ ಚಿಪ್ಸೆಟ್ ಸ್ವಲ್ಪ ಹೈಯಲ್ಲಿ ಸಿಗುತ್ತೆ. ಇಷ್ಟೇ. ಪ್ರೊಸೆಸರ್ ಪಿಕ್ ಮಾಡೋದು ನಿಮ್ಮ ಪರ್ಸ್ನಲ್ ಚಾಯ್ಸ್. ನನ್ನ ಪ್ರಕಾರ ನನಗೆ AMD ತುಂಬ ಬೆಟರ್ ಅನಿಸುತ್ತೆ ಯಾವಾಗಲಾದರೂ. ಸೊ ನಾನು AMDನೇ ಪಿಕ್ ಮಾಡಿದ್ದೀನಿ. ಮತ್ತು ಈ ಲ್ಯಾಪ್ಟಾಪ್ನಲ್ಲಿ ಕೆಲವು ನೆಗೆಟಿವ್ ಥಿಂಗ್ಸ್ ಕೂಡ ಇವೆ. ಅದೇನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಈ ಒಂದು ಲ್ಯಾಪ್ಟಾಪ್ನಲ್ಲಿ ನಂಬರ್ ಪ್ಯಾಡ್ ಇಲ್ಲ. ಅಂದರೆ ಸೈಡಲ್ಲಿ 1 to 10 ನಂಬರ್ ಪ್ಯಾಡ್ ಇರುತ್ತೆ, ಅದು ಇಲ್ಲ. ಸೆಕೆಂಡ್, ಈ ಒಂದು ಲ್ಯಾಪ್ಟಾಪ್ನಲ್ಲಿ ಫ್ರಂಟ್ ಕ್ಯಾಮ್ರಾ ಇಲ್ಲ, ಫೇಸ್ ಕ್ಯಾಮ್ರಾ. ಥರ್ಡ್, ಆಸಸ್ ಲ್ಯಾಪ್ಟಾಪ್ದು ಮದರ್ ಬೋರ್ಡ್ ಪ್ರಾಬ್ಲಮ್ಮು ತುಂಬ ಇಶ್ಯೂ ಇದೆ ಅಂತ ತುಂಬ ಜನ ಹೇಳ್ತಾರೆ. ಬಟ್ ನಾನು ಯೂಸ್ ಮಾಡೋಕ್ಕತ್ತು 1 ವರ್ಷ ಬಂತು. ನಾನು ಇನ್ನೂ ಯಾವುದೇ ರೀತಿ ಆ ಇಶ್ಯೂನ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ, ಫೇಸ್ ಕೂಡ ಮಾಡಿಲ್ಲ. ತುಂಬ ಸ್ಮೂತ್ ಮತ್ತು ಫಾಸ್ಟಾಗಿ ಇವು ಕೂಡ ವರ್ಕ್ ಆಗ್ತಾಯಿದೆ ನನ್ನ ಲ್ಯಾಪ್ಟಾಪು. ಸೊ ಅದರಲ್ಲಿ ಏನಿಲ್ಲ ಪ್ರಾಬ್ಲಮ್ ನನಗೆ. ಇನ್ನು ಇದರಲ್ಲಿರೋ 56 Wh ಒಂದು ಬ್ಯಾಟ್ರಿ.
ಸೊ ಇದನ್ನ ನೀವು ಯಾವಾಗ ಗೇಮಿಂಗ್ ಲ್ಯಾಪ್ಟಾಪ್ನ ಅಥವಾ ಪರ್ಫಾರ್ಮೆನ್ಸ್ ಲ್ಯಾಪ್ ಯಾವುದೇ ತೊಗೊಳ್ಳಿ ಚಾರ್ಜ್ ಹಾಕಿ ಯೂಸ್ ಮಾಡಬೇಕಾಗುತ್ತೆ ನೀವು. ನಾರ್ಮಲಾಗಿ ಯೂಸ್ ಇಟ್ಟರೆ ಇದು ಅಟ್ಲೀಸ್ಟ್ 3 to 6 ಅವರ್ ಲಾಸ್ಟ್ ಬರೋದು ಯೂಸ್ ಆಗೋದು. ಇದಿಷ್ಟು ಈ ಒಂದು ಲ್ಯಾಪ್ಟಾಪ್ ಬಗ್ಗೆ ನನ್ನ ಅನಿಸಿಕೆಗಳು. ನೀವೇನಾದರೂ ಲ್ಯಾಪ್ಟಾಪ್ ತೊಗೊಳ್ಳೋ ಪ್ಲ್ಯಾನ್ ಹಾಕಿದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಪ್ರೈಸನ್ನು ಕೂಡ ಸ್ವಲ್ಪ ತಿಳಿಸಿ, ಪ್ರೈಸ್ ರೇಂಜ್ ಎಷ್ಟಿದೆ ಅಂತ ನೋಡೋಣ. ಚಲೋ ಲ್ಯಾಪ್ಟಾಪ್ ಸಿಕ್ಕರೆ ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಬಾಯ್ ಮತ್ತೆ ಮುಂದಿನ ಸಿಗೋಣ ಫ್ರೆಂಡ್ಸ್. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ.